ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು. ಸೊ ಅದನ್ನು ಬೇಗ ಬೇಗ ತೊಳ್ಕೊಳ್ಳೋಣ ಅಂತ ಬೇಗ ಬೇಗ ತೊಳ್ಕೊತಾ ಇದ್ದೀನಿ. ಬಿಕಾಸ್ ಹೆಣ್ಮಕ್ಳಂದರೆ ಬೆಳಿಗ್ಗೆ ಏನೇ ಇದ್ರೂ ಫಸ್ಟ್ ಪ್ರಿಫರೆನ್ಸ್ ಬಂದು ಕ್ಲೀನಿಂಗೇ ಕೊಡ್ತಾರೆ. ಸೊ ನಾನಂತೂ ಕ್ಲೀನಿಂಗಲ್ಲಿ ಅದು ಪಕ್ಕ ಯಾವತ್ತೂ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಸಲ ನೀಟಾಗಿ ಎಲ್ಲನೂ ಇಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂದು ಏನೇನು ಕೆಲಸ ಇದೆ ಕಿಚನಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ ನಂತರ ಸ್ವಲ್ಪ ಇವತ್ತು ರೆಸ್ಟ್ ಮಾಡೋಣ ಅಂತ. ಸೊ ಬಾಡಿಗೆ ಮೊನ್ನೆಯಿಂದ ರೆಸ್ಟೇ ಇಲ್ಲ. ಸೊ ಮೊನ್ನೆಯಿಂದನೂ ಮೋಡ ಇದ್ದಿದ್ದರಿಂದ ಬಿಸಿಲೇ ಬಂದಿರಲಿಲ್ಲ. ಸೊ ನನ್ನ ಎಲ್ಲ ಡ್ರೆಸ್ಗಳನ್ನು ನೆನ್ನೆ ನೈಟೇ ನಾನು ವಾಶ್ ಮಾಡಿ ಒಣಗಕ್ಕೆ ಹಾಕಿದ್ದೆ, ಸಪೋಸ್ ಬಿಸಿಲು ಬಂದರೆ ಒಣಗುತ್ತೆ ಅಂತ. ಸೊ ಇವತ್ತು ಅದು ಏನು ಅಂತ ಗೊತ್ತಿಲ್ಲ, ಸೂರ್ಯದೇವರು ಬಂದುಬಿಟ್ಟಿದ್ದಾರೆ ಬೆಳಿಗ್ಗೆನೇ. ಸೊ ತುಂಬ ಖುಷಿಯಾಗುತ್ತೆ, ಯಾಕಂದರೆ ತುಂಬ ದಿನ ಆದಮೇಲೆ ಬಿಸಿಲು ಬೀಳ್ತಾ ಇದೆ ಅಲ್ವಾ. ಸೊ ಆ ಒಂದು ಖುಷಿನೇ ಬೇರೆ. ಬಿಕಾಸ್ ಬೆಳಗಿನ ಬಿಸಿಲು ತುಂಬ ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗೇ ನಾನು ವಿಂಡೋಸನ್ನೆಲ್ಲ ಓಪನ್ ಮಾಡಿಕೊಂಡು ಬೇಗ ಬೇಗ ಏನು ಕೆಲಸ ಇದೆ ನಾನು ಅದನ್ನು ಮುಗಿಸ್ಕೊತಾ ಇದ್ದೀನಿ. ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕೆಲಸಗಳೂ ಇದ್ದೇ ಇರುತ್ತೆ ಅಲ್ವಾ, ಅದೊಂದು ಮಾಮೂಲಿ ಅವರಿಗೆ. ಸೊ ಕ್ಲೀನಿಂಗ್ ಅಂದಮೇಲೆ ಹೆಣ್ಮಕ್ಳೇ ಮೇಲ್ಗೈ ಅದರಲ್ಲಿ. ಸೊ ಎಲ್ಲನೂ ನೀಟಾಗಿ ಇಟ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಹೆಣ್ಮಕ್ಳಿಗೆ ಮಾತ್ರ ಇರುತ್ತೆ. ಗಂಡು ಮಕ್ಳಿಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೆಲವ್ರಿಗಂತೂ ಇರುತ್ತೆ ಕ್ಲೀನಾಗಿಡಬೇಕು ಅಂತ. ಕೆಲವರು ಒಟ್ರಾಶಿ ಏನಾದರೂ ಎಲ್ಲಾದರೂ ಒಂದು ಬಿಸಾಕ್ಬಿಡ್ತಾರೆ ಗಂಡು ಮಕ್ಕಳು. ಬಟ್ ಹೆಣ್ಮಕ್ಳು ಹಂಗಲ್ಲ, ನೀಟಾಗಿ ಹೆಂಗೆ ಇಡಬೇಕು ಹಂಗೆ ಇಟ್ಕೋತಾರೆ. ಏನೇ ವಸ್ತು ಆಗಿರ್ಬೋದು, ಅದರ ಪರ್ಸ್ನಲ್ ವಸ್ತು ಆಗಿರ್ಬೋದು, ಏನನ್ನೇ ಆಗಲಿ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೋತಾರೆ. ಸೊ ಇವಾಗ ನಾನು ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡಾಯಿತು. ಸೊ ನಾನು ಬ್ರೇಕ್ಫಾಸ್ಟಿಗೆ ಇವತ್ತು ಬೆಳಗ್ಗೆ ಏನೂ ಮಾಡ್ಕೋತಾ ಇಲ್ಲ. ಬಿಕಾಸ್ ನೆನ್ನೆನೇ ನಾನು ಒಂದು ಪ್ಯಾನ್ ಕೇಕ್ ಥರ ಮಾಡ್ಕೊಂಡು ಇಟ್ಟಿದ್ದೆ. ಸೊ ಹಾಗೆಯೇ ಎಲ್ಲ ಕೆಲಸಗಳಾದಮೇಲೆ ಇದೊಂದು ಬೆಸ್ಟ್ ರೆಮಿಡಿ ಅಂತ ಏನಂದರೆ ನೀರು ಮುಖಕ್ಕೆ ಹಾಕ್ಕೊಳ್ಳೋದು. ಅದರಷ್ಟು ಖುಷಿ ಯಾವುದೂ ಇಲ್ಲ. ಬಿಕಾಸ್ ಒಂದು ಸಲ ನಮ್ಮ ಫೇಸ್ ಕೂಡ ಸ್ವಲ್ಪ ಏನನ್ಸುತ್ತೆ, ಪವರ್ಫುಲ್ಲಾಗಿ ಹೊಳಪನ್ನು ಕೊಡುತ್ತೆ ಅದು. ಸೊ ಇವಾಗ ನಾನು ನೀರು ತೊಗೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಗಿಡಗಳನ್ನ ಹಾಕಿದ್ದೆ ಆ್ಯಂಡ್ ಒಂದು ಟೊಮೆಟೊ ಗಿಡದಲ್ಲಿ ಟೊಮೆಟೊನೂ ಬೆಳ್ಕೊಂಡಿದೆ. ಸೊ ಅದಕ್ಕೋಸ್ಕರ ನೀರು ಹಾಕೋಣ ಅಂತ. ಯಾಕಂದರೆ ಮೊನ್ನೆ ತನಕ ಮಳೆ ಬಂದಿರೋದ್ರಿಂದ ನಾನು ನೀರು ಹಾಕ್ತಾ ಇರಲಿಲ್ಲ. ಸೊ ಅದಾಗಿ ಆ ನೀರು ಅದಕ್ಕೆ ಬೀಳ್ತಾ ಇರೋದ್ರಿಂದ ನಾನು ಹಾಕ್ತಾ ಇರಲಿಲ್ಲ. ಬಟ್ ಇವತ್ತು ಹಾಕಬೇಕಾಯಿತು. ತುಂಬ ಬಾಡೋಗಿರೋ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಇವಾಗಷ್ಟೇ ಅದು ಕಾಯಿ ಬಿಡ್ತಾ ಇದೆ ಅಲ್ವಾ. ಸೊ ಇದಕ್ಕೆ ಇವಾಗ ನೀರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ನೆನ್ನೆ ಮಾಡಿಟ್ಟಿದ್ದು ಪ್ಯಾನ್ ಕೇಕನ್ನು ನೋಡ್ತಾ ಇದ್ದೆ ಏನಾಗಿದೆ ಅಂತ. ಚೆನ್ನಾಗೇ ಇತ್ತು ಆ್ಯಂಡ್ ಸ್ವಲ್ಪ ಮೊಸರಿತ್ತು. ಸೊ ಅದನ್ನು ಹಾಗೇ ಗ್ರೈಂಡ್ ಮಾಡಿಕೊಂಡು ಮಜ್ಜಿಗೆ ಥರ ಮಾಡಿಕೊಂಡು ಕುಡಿತಾ ಇದ್ದೀನಿ ಇವತ್ತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಿಜವಾಗ್ಲೂ ತುಂಬ ಹೆಲ್ದಿ. ಆ್ಯಂಡ್ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಸೊ ಅದಕ್ಕೇನೋ ಅಷ್ಟು ದೊಡ್ಡ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಪ್ಯಾನ್ ಕೇಕಿಗೆ. ಸೊ ನನಗಂತೂ ತುಂಬಾ ಇಷ್ಟ ಪ್ಯಾನ್ ಕೇಕ್ ಅಂದರೆ. ಕ್ವಿಕ್ಕಾಗಿ ನಿಮಗೆ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಆ್ಯಂಡ್ ಲಂಚ್ ಬಾಕ್ಸಿಗೆ ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ ಸೊ ಅವರು ಡೆಫಿನೆಟ್ಲಿ ಪ್ಯಾನ್ ಕೇಕನ್ನು ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಚಟ್ನಿನೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಅಂದರೆ ಇದು ಸಿಹಿ ಆ್ಯಂಡ್ ಖಾರ ಚಟ್ನಿ ಮಾಡ್ಕೋಬೋದು. ಬಿಕಾಸ್ ಎರಡೂ ಸಿಹಿ ಆದರೆ ಕಾಂಬಿನೇಷನ್ ಚೆನ್ನಾಗಿರಲ್ಲ. ಸೊ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋರಿಗೆ ಇದೊಂದು ಬೆಸ್ಟ್ ಏನಂತ ಹೇಳ್ತೀವಿ ರೆಸಿಪಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಾನು ಪ್ರತಿ ಟೈಮಲ್ಲೂ ಅಷ್ಟೇ ಒಂದೊಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಬಟ್ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಯೂಟ್ಯೂಬಲ್ಲಿ. ಬಿಕಾಸ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಕೆಲವೊಂದು ಸಲ ವೀಡಿಯೋ ಮಾಡ್ತೀನಿ ಆ್ಯಂಡ್ ಕೆಲವೊಂದು ಸಲ ವೀಡಿಯೋ ಮಾಡ್ತಾ ಇಲ್ಲ. ನನಗೆ ಈ ರೆಮಿಡಿನ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡ್ರೆ ನಾನು ಡೆಫಿನೆಟ್ಲಿ ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಾನು ಮಾಡಿರೋದು ಚೆನ್ನಾಗಿರಲ್ಲ ಆ್ಯಂಡ್ ನಿಮಗೆ ಹೇಳೋದು ನನ್ನ ತಪ್ಪಾಗಿರುತ್ತೆ. ಸೊ ಅದನ್ನು ನೀವು ಮಾಡೋಕ್ಕೆ ಹೋದರೆ ನಿಮಗೂ ಆ ರೆಸಿಪಿ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಅಂಥ ರೆಸಿಪಿಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಒಬ್ಬರಿಗೆ ನಾವು ಹೇಳಿಕೊಟ್ಟು ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಅದು ಯೂಸೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಆ ವಿಡಿಯೋ. ಸೊ ಎಸ್, ನನ್ನ ಒಂದು ಬೆಳಗಿನ ರೂಟೀನ್ ಇದು. ಸೊ ತುಂಬ ದಿನ ಆಯಿತು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ಬಟ್ ಮನಿ ಪ್ಲ್ಯಾಂಟ್ ಹಾಕಿರೋದ್ರಿಂದ ಅದು ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ ಬಾಟಲ್ಸಲ್ಲಿ. ಸೊ ಅದಕ್ಕೆ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ನಾನು.
ಸೊ ಯಾವಾಗಲೂ ನೋಡ್ತಾ ಇರ್ತೀನಿ ನೀರು ಹಾಕಬೇಕು ಅಂತ. ಬಟ್ ಟೈಮ್ ಸಿಗದೇ ಇರೋದ್ರಿಂದ ನನಗೆ ಇದಕ್ಕೆ ನೀರು ಹಾಕಲಿಕ್ಕೂ ನಂಗೆ ಟೈಮ್ ಇರಲಿಲ್ಲ. ಆ್ಯಂಡ್ ಇವತ್ತು ಆಫ್ ಇದ್ದಿದ್ದರಿಂದ ಇದಕ್ಕೆಲ್ಲ ನೀರು ಹಾಕ್ಬಿಟ್ಟು ಅದರ ಆರೋಗ್ಯ ಹೇಗಿದೆ ಅಂತ ನೋಡ್ಕೋತಾ ಇದ್ದೀನಿ. ಅದು ಹೇಗೆ ಬೆಳೆದಿದೆ ಆ್ಯಂಡ್ ಯಾವ ಥರ ಇದೆ, ಏನಾದರೂ ಒಣಗಿ ಹೋಗ್ತಾ ಇದೆಯಾ ಗಿಡಗಳು, ಆ ಥರ ಎಲ್ಲ ನೋಡಿಕೊಂಡು ಇವಾಗ ನೀರು ಹಾಕ್ತಾ ಇದ್ದೀನಿ. ಸೊ ನಾನು ಇಷ್ಟು ಗಿಡಗಳನ್ನ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಆಲೋವೆರಾ ಗಿಡ ಕೂಡ ಇಟ್ಕೊಂಡಿದ್ದೀನಿ ನಾನು ಕಿಚನಲ್ಲಿ. ಸೊ ಲಾಸ್ಟ್ ಟೈಮ್ ಒಂದು ಸಲ ನಾನು ವೀಡಿಯೋ ಹಾಕಿದ್ದೆ ನನ್ನ ಯೂಟ್ಯೂಬಲ್ಲಿ. ಸೊ ಅದಾದ ನಂತರ ಸ್ವಲ್ಪ ದೇವರು ಕೋಣೆ ಅಂತ ಏನೂ ಇಲ್ಲ, ಬಟ್ ಈ ಥರ ಒಂದು ಇದು ಕೊಟ್ಟಿದ್ದಾರೆ ನಮಗೆ. ಸೊ ಅದರಲ್ಲೇ ದೇವ್ರ ಫೋಟೋ ಅದೆಲ್ಲ ನಾನು ಅಲ್ಲೇ ದೀಪ ಹಚ್ಚೋದು. ಆ್ಯಂಡ್ ನಾನು ಮಣ್ಣಿನ ದೀಪದಲ್ಲೇ ದೀಪ ಹಚ್ಚೋದು, ಬೇರೆ ಯಾವ ದೀಪನೂ ನಾನು ಯೂಸ್ ಮಾಡಲ್ಲ. ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ, ಅದಕ್ಕೂ ನೀರು ಕಮ್ಮಿ ಆಗಿತ್ತು. ಸೊ ಅದಕ್ಕೋಸ್ಕರನೂ ಅದನ್ನು ನೀರು ಫಿಲ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಒಂದು ಸಲ ಅದನ್ನು ತೆಗೆದು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ಬಟ್ ಟೈಮ್ ಸಿಗದೇ ಇರೋದ್ರಿಂದ ನನಗೆ ಯಾವುದಕ್ಕೂ ಕೆಲಸಕ್ಕೂ ಟೈಮ್ ಸಿಗ್ತಾ ಇಲ್ಲ, ಮನೆ ಕೆಲಸಕ್ಕೆ. ಸೊ ಅದಕ್ಕೋಸ್ಕರ ಎಲ್ಲ ಪೆಂಡಿಂಗಲ್ಲೇ ಇದೆ. ಸೊ ಇಷ್ಟು ಹೇಳ್ತಾ ಈ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ವಾಚಿಂಗ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಇದೇ ಥರ ನನ್ನ ಡೈಲಿ ರೂಟೀನ್ನ ನಾನು ಹಾಕ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.